ನಮಸ್ಕಾರ ಸ್ನೇಹಿತರೆ, ತಮಗೆಲ್ಲ ಎಕ್ಸಾಮ್ ಆಯ್ಸ್ಗೆ ಸ್ವಾಗತ. ನಾನು ಈ ತರಗತಿಯಲ್ಲಿ ಡೇ 1, ಡೇ 2 ಮತ್ತು ಡೇ 3ಯಲ್ಲಿ ಕ್ವಶನ್ಸ್ಗಳನ್ನು ಏನು ಕೇಳ್ಕೊಂಡಿದ್ದೀವಿ, ನಾವು ಸ್ಟೇಟ್ಮೆಂಟ್ ಬೇಸ್ಡ್ ಕ್ವಶನ್ಸ್ ಕೇಳಿದಾಗ ನೀವು ಯಾವುದನ್ನು ಉತ್ತರಿಸಬೇಕು ಮತ್ತು ಯಾವುದನ್ನು ಎಕ್ಸಾಮಿನರ್ ಕೇಳುವ ಪ್ರಯತ್ನವನ್ನು ಮಾಡ್ತಾ ಇದ್ದಾನೆ, ಅದನ್ನು ನೀವು ಕನ್ಫ್ಯೂಷನ್ ಆಗಿದ್ದೀರಿ, ಒಂದು ವಿಡಿಯೋ ಮಾಡಿ ಅಂತಲೇ ಹೇಳಿದಿರಿ. ಅದರ ಹಿನ್ನೆಲೆಯಲ್ಲಿ ನಾನು ಈ ವಿಡಿಯೋವನ್ನು ಮಾಡ್ತಿದ್ದೇನೆ. ಡೇ 1 ನೋಡಿ, ಸಿಂಧೂ ಕಣಿವೆಯ ನಾಗರಿಕತೆಯ ನಗರ ಯೋಜನೆ ಮತ್ತು ಸಂಸ್ಕೃತಿಯ ಇಂದಿನ ನಗರೀಕರಣಕ್ಕೆ ಎಷ್ಟರ ಮಟ್ಟಿಗೆ ಒಳನೋಟವನ್ನು ಒದಗಿಸುತ್ತದೆ. ನೀವೇನು ಮಾಡಿದ್ರೆ ಇಂಟ್ರಡಕ್ಷನ್ ಏನು ಬರೀತೀರಾ, ಸಿಂಧೂ ನಾಗರಿಕತೆ ಬಗ್ಗೆ, ಇಂಡಸ್ ವ್ಯಾಲಿ ಸಿವಿಲೈಸೇಷನ್ಸ್ ಬಗ್ಗೆ, ಇದರ ಕಾಲಾವಧಿ ಓಕೆ, ಇದರ ಫಸ್ಟು ಎಕ್ಸ್ಕವೇಷನ್ ಎಲ್ಲ ಆಯಿತು, ದೊರೆತ ಸ್ಥಳ ಹೌದಾ. ನೆಕ್ಸ್ಟು ಇದರ ಲಕ್ಷಣಗಳನ್ನು 2 ಲೈನಲ್ಲಿ ನೀವು ಮುಗಿಸುವ ಪ್ರಯತ್ನವನ್ನು ಮಾಡಿ. ನೆಕ್ಸ್ಟು 80% ಆಫ್ ಕ್ವಶನ್ಸ್ ನೀವೇದಿದೆ ಅಂದರೆ ಹೇಗೆ ಈ ನಗರ ನಾಗರಿಕತೆ ಮತ್ತು ಅದರ ಸಂಸ್ಕೃತಿ ಇಂಧನ ನಗರೀಕರಣಕ್ಕೆ ಒಳನೋಟವನ್ನು ನೀಡುತ್ತದೆ. ಇದನ್ನ ಈ ಪಾಯಿಂಟನ್ನು ನೀವು ಸಮರ್ಥನೆ ಮಾಡಬೇಕಾಗತ್ತೆ. ಎಷ್ಟು 7 to 8 ಪಾಯಿಂಟ್ಸ್ಗಳನ್ನು ನೀವೇನು ಮಾಡ್ತೀವಿ ಅಂದರೆ ಸಮರ್ಥನೆ ಮಾಡಬೇಕು. ಅಂದರೆ ಆ ನಗರೀಕರಣದಲ್ಲಿ ಏನೇನು ಬರ್ತದೆ, ಆ ರೋಡ್ ವ್ಯವಸ್ಥೆ ಹೆಂಗಿತ್ತು, ಈಗಿನ ರೋಡ್ ವ್ಯವಸ್ಥೆ ಹೆಂಗೆ ನಾವು ಒಳನೋಟವನ್ನು ನೀಡುತ್ತದೆ, ಅಲ್ಲಿ ಚರಂಡಿ ವ್ಯವಸ್ಥೆ ಹೆಂಗಿತ್ತು, ಈಗ ಚರಂಡಿ ವ್ಯವಸ್ಥೆಗೆ ಹೆಂಗೆ ಅವಕಾಶವನ್ನು ಮಾಡಿಕೊಡ್ತದೆ, ಈ ಸಿಟಿ ಪ್ಲಾನಿಂಗ್ಗೆ ಯಾವ ರೀತಿ ಹಿಂದೆ ಹೆಂಗಿತ್ತು, ಈಗ ಹೆಂಗಾದ್ರೂ ಒಳನೋಟವನ್ನು ಕೊಡ್ತದೆ ಹೌದಾ. ನೆಕ್ಸ್ಟ್ ಅರ್ಬನ್ ಟ್ರಾನ್ಸ್ಪೋರ್ಟೇಷನ್ಸ್ ಬಗ್ಗೆ ಇಲ್ಲಿ ಹೆಂಗೆ ಕೊಡ್ತಾರೆ. ಈ ನಿಮ್ಗೆ 7 ಲಕ್ಷಣಗಳಿದಾವೆ, ಆ ಲಕ್ಷಣಗಳು ಈಗ ಹೆಂಗೆ ಒಳನೋಟವನ್ನು ನೀಡ್ತವೆ ಅಂಶವನ್ನು ನೀವು ಸಮರ್ಥನೆ ಮಾಡಬೇಕು. ನೀವೇನು ಬರ್ದಿರಾ, 80% ಆಫ್ ಜನ ಏನು ಬರ್ದಿರಂದರೆ ಆ ಲಕ್ಷಣಗಳನ್ನು ಬರ್ದಿದ್ದೀರಾ. ನಮ್ಮ ಪ್ರಶ್ನೆ, ನೀವು ಸಿಂಧೂ ನಾಗರಿಕತೆಯ ಲಕ್ಷಣಗಳನ್ನು ಬರೀರಿ ಅಂತ ನಾವು ಕ್ವಶನ್ಸ್ ಕೇಳಿಲ್ಲ, ಆದರೆ ಹೇಗೆ ನಮಗೆ ಇಂಪ್ಯಾಕ್ಟ್ ಆಗಿದೆ ಅನ್ನೋದು ನಾವು ಕ್ವಶನ್ಸನ್ನು ಕೇಳಿದ್ದೀವಿ. ಸೊ ಆ ಇಂಪ್ಯಾಕ್ಟನ್ನು ನೀವು ಸಮರ್ಥನೆ ಮಾಡಬೇಕಿತ್ತು. ಜೊತೆಗೆ ಇಂದಿನ ಎಕ್ಸಾಂಪಲ್ಸನ್ನು ಕೊಡಿ. ಅದರ ಒಳನೋಟವು ಇಂದಿನ ಸ್ಮಾರ್ಟ್ ಸಿಟಿಗೆ ನಾವೇನಿಗೆ ಕಾರಣಕರ್ತವಾಗಿದೆ. ಆ ಮೂಲಕ ಇತ್ತೀಚಿನ ಮೈಸೂರು ಮತ್ತು ಚಂಡೀಗಢ ಇವೆಲ್ಲ ಹೊಸ ನಗರಗಳ ನಿರ್ಮಾಣಕ್ಕೆ ನಮಗೆ ಕಾರಣಕರ್ತ ಆಗ್ತದೆ ಅಂತ ಸ್ವಲ್ಪ ನೀವು ಗೊತ್ತಾ ಇತ್ತೀಚಿನ ರೀಸೆಂಟ್ ಡೆವಲಪ್ಮೆಂಟ್ ಮಾಡುವ ಪ್ರಯತ್ನವನ್ನು ಮಾಡಿ. ಇದು ಬೇಸಿಕ್ಸನ್ನು ಏನು ಕ್ವಶನ್ಸ್ ಇದೆ, ಇದು 1 ಡೈಮೆನ್ಷನ್ ಕ್ವಶನ್ ಇದೆ, ಸಮರ್ಥನೆ ಮಾಡಬೇಕು, ನೇರವಾಗಿ ಶೂಟ್ ಮಾಡಬೇಕು ನೀವು. ಓಕೆ, 1ನೇದು. 2ನೇದು ನೋಡಿ, ಭಾರತದಲ್ಲಿ ಜಾತಿ ವ್ಯವಸ್ಥೆ ದೀರ್ಘ ಮತ್ತು ಬಹುಮುಖಿ ಇತಿಹಾಸವನ್ನು ಹೊಂದಿರುವ ಸಂಕೀರ್ಣ ಮತ್ತು ಆಳವಾಗಿ ಬೇರಿರುವ ಸಾಮಾಜಿಕ ಶ್ರೇಣಿಯಾಗಿದೆ ಅಂತ ನಾನು ಜಸ್ಟ್ ನಿಮ್ಗೆ ಏನು ಹೇಳಿದರೆ ಜಾತಿ ಹೆಂಗಿದೆ, ಅದ್ರ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡಿ ನಿಮ್ಮನ್ನು ಟ್ರ್ಯಾಪ್ ಮಾಡ್ತಾ ಇದ್ದೀನಿ. ನಾನು ಏನು ಕ್ವಶನ್ಸ್ ಕೇಳ್ತಾ ಇಲ್ಲ, ನಮಗೆ ಮುಂದೆ ಕೇಳ್ತಾ. ಈ ಹಿನ್ನೆಲೆಯಲ್ಲಿ ಭಾರತದ ಜಾತಿ ವ್ಯವಸ್ಥೆಯ ವಿವರವಾದ ಟಿಪ್ಪಣಿ ಬರೀ ಅಂತ ನಾನು ಕ್ವಶನ್ಸ್ ಕೇಳಿದ್ದೇನೆ ಅಂದರೆ ಭಾರತೀಯ ಜಾತಿ ವ್ಯವಸ್ಥೆ ಟಿಪ್ಪಣಿಯನ್ನು ಬರೀರಿ. ನಿಮಗೇನು ನೀವು ಮೊದಲೇನು ಸ್ಟೇಟ್ಮೆಂಟ್ ಕೊಟ್ಟಿದ್ದೆ ನೋಡಿ, ಅದನ್ನು ಹಿಂಗಿದೆ ಜಾತಿ ವ್ಯವಸ್ಥೆ ಅಂದರೆ ಸಂಕೀರ್ಣವಾಗಿದೆ, ಆಳವಾಗಿದೆ, ಹಿಂಗೆ ಅಂತ ಅದನ್ನು ಎಕ್ಸ್ಪ್ಲೇನ್ ಮಾಡ್ತಾ ನಿಮಗೆ ಆ ಸ್ಟೇಟ್ಮೆಂಟ್ ನಿಮ್ಮಿಂದ ಸಮರ್ಥೆಯನ್ನು ಬಿಡ್ತಾ ಇಲ್ಲ. ನೀವು ಇಲ್ಲಿ ಏನು ಮಾಡಿ, ನಿಮ್ಮ PTKಯಲ್ಲಿ ಏನು ಬರೀಬೇಕಂತಾರೆ, PTKಯಲ್ಲಿ ಅಂದರೆ ಜಾತಿ ಎಂದರೇನು, ಕಾಸ್ಟ್ ಎಂಬ ಪದವು ಯಾವ ಪದದಿಂದ ಹೋದ, ಜಾತಿ ಎಂದರೇನು ಅಂತ ಡೈರೆಕ್ಟ್ ನೀವು ಯಾವ ಕೋರ್ ಟೀಮ್ ಏನು, ಜಾತಿ ವ್ಯವಸ್ಥೆ ಅನ್ನೋದು ನಿಮ್ಮ ಕೋರ್ ಟೀಮ್. ಜಾತಿ ಎಂದರೇನು, ಜಾತಿ ಎಂಬ ಪದವು, ಕಾಸ್ಟ್ ಎಂಬ ಪದವು ಈ ಪದದಿಂದ ಬಂದಿದೆ, ಆ ಕಾಸ್ಟ್ ಎಂದರೆ ಇದು ಅಂತ ಹೇಳ್ತೀವಿ. ಇಂಥ ಕಾಸ್ಟ್ ತನ್ನದೇ ಆದ ಸಂಕೀರ್ಣತೆಗಳನ್ನು ಹೊಂದಿದೆ. ನೀವು ಇಲ್ಲೇನು ಮಾಡಬಹುದು ಅಂದರೆ, ನಮ್ಮ ಮಂಡಲ್ ಕಮಿಷನ್ಸ್ ಪ್ರಕಾರ 3200 ಅಧಿಕ ಜಾತಿಗಳು ಭಾರತದಲ್ಲಿ ಅಂತ ಹೇಳಿದೆ. ಇಂಥ ಜಾತಿ ವ್ಯವಸ್ಥೆ ತನ್ನದೇ ಆದ ವಿಕಾಸವನ್ನು ಹೊಂದಿದೆ ಎಂಬ ಅಂಶವನ್ನು ನೀವೇನು ಮಾಡಬೇಕಂದ್ರೆ, ಈ ಜಾತಿ ವ್ಯವಸ್ಥೆ ವಿಕಾಸವನ್ನು ನೀವು ಇಂದು ಸಿಂಧೂ ನಾಗರಿಕತೆಯಿಂದ ಹಿಡಿದು ಇಲ್ಲಿನ ಭಾರತದ 2025ವರೆಗೆ ನೀವು ಒಂದು 10 ರಿಂದ 12 ಪಾಯಿಂಟಲ್ಲಿ ನೀವೇನು ಗೊತ್ತಾದ ಸಮರ್ಥನೆ ಮಾಡುವ ಪ್ರಯತ್ನವನ್ನು ಮಾಡಬೇಕು ನೀವು. ಫಾರ್ ಎಕ್ಸಾಂಪಲ್, ಈಗ ಸಿಂಧೂ ನಾಗರಿಕತೆ ವೇದಗಳ ಕಾಲದ ರೀತಿ ಆಯಿತು, ಲೇಟರ್ ವೇದ ಕಾಲದಲ್ಲಿ ಹೆಂಗಾಯಿತು, ಮಧ್ಯಕಾಲೀನ ಭಾರತದಲ್ಲಿ ಹೆಂಗಾಯಿತು, ಆನಂತರ ನೀವು ಈ ಭಕ್ತಿ ಚಳುವಳಿಯ ಕಾಲದಲ್ಲಿ ಹೆಂಗಾಯಿತು, 12ನೇ ಶತಮಾನದಲ್ಲಿ ಈ ನಮ್ಮದೇನು ಬಸವಣ್ಣರ ಚಳುವಳಿ ಕಾಲದಲ್ಲಿ ಹೆಂಗಾಯಿತು, ಬ್ರಿಟಿಷರ ಕಾಲದಲ್ಲಿ ಹೆಂಗೆ ಚೇಂಜ್ ಆಯಿತು. ನೆಕ್ಸ್ಟ್ ಏನಾಗುತ್ತೆ, ಆ ಜಾತಿ ವ್ಯವಸ್ಥೆಯನ್ನು ಆಧಾರಿತ ನಾವು ಏನು ಮಾಡ್ಕೊಂಡಿವಿ ಅಂತಂದರೆ ನಾವು ಭೂದಾನ ಮೂಮೆಂಟನ್ನು ಜಾರಿಗೆ ತಂದ್ಕೋವಿ. ನೆಕ್ಸ್ಟ್ ಈಗ ಜಾತಿ ವ್ಯವಸ್ಥೆ ಏನು ಮಾಡ್ತಾ ಇದ್ದೀವಿ ಅಂದರೆ ರಿಸರ್ವೇಷನ್ ತಂದೀವಿ ಆಫ್ಟರ್ ಇಂಡಿಪೆಂಡೆನ್ಸ್ ಹೌದಾ. ಜಾತಿ ವ್ಯವಸ್ಥೆ ರಿಲೇಟೆಡ್ ಏನು ಕಾನ್ಸ್ಟಿಟ್ಯೂಷನ್ ಪ್ರೊವಿಷನ್ಸ್ ಅದಾವೆ. ಇತ್ತೀಚೆಗೆ ಜಾತಿ ವ್ಯವಸ್ಥೆಯನ್ನು ನಾವು ಎಲ್ಲಿವರೆಗೆ ರೀಚ್ ಆಗಿದ್ವಿ ಅಂದರೆ ನಾವು ಕೆನೆಪದರು ಮತ್ತು ಒಳ ಮೀಸಲಾತಿವರೆಗೆ ನಾವು ತಂದಿದ್ದೀವಿ ನಾಗಮೋಹನ್ ದಾಸ್ ಕಮಿಷನ್ಸು. ಇಡೀ ಜಾತಿ ವ್ಯವಸ್ಥೆ ಏನಾಗಿದೆ ಹೆಂಗೆ ವಿಕಾಸ ಆಗ್ತಾ ಹೋಗ್ತಾ ಇದೆ. ಈಗ ಜಾತಿ ವ್ಯವಸ್ಥೆ ಏನಾಗುತ್ತೆ ಅರ್ಬನೈಸ್ ಶೇಪನ್ನು ತಗೊಳ್ಕೊಳ್ಳುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಹೀಗೆ ಇಡೀ ಸಿಸ್ಟಮನ್ನು ನೀವೇನು ಮಾಡಿ ಅಂದರೆ ಒಂದು 10 to 12 ಪಾಯಿಂಟ್ಸಲ್ಲಿ ನೀವು ಅದನ್ನು ಸಮರ್ಥನೆ ವಿಕಾಸವನ್ನು ಬರೀಬೇಕಾಗತ್ತೆ. ಸೊ ಇದು ಜಾತಿ ವ್ಯವಸ್ಥೆ ಏನಾಗಿದೆ ಅಂದರೆ ನಮಗೆ ಇನ್ವಿಟೇಬಲ್ ಫೋರ್ಸ್ ಇದೆ ಈಗ.
ಸೊ ಅದನ್ನು ನೀವು ಸಮರ್ಥನೆ ಮಾಡಿ ಜಾತಿ ವ್ಯವಸ್ಥೆಯನ್ನು ಹೋಗಲಾಡಿಸಿ ಸಮಾಜವನ್ನು ಕಟ್ಟಬೇಕು. ಆ ಮೂಲಕ ಏನಂದರೆ ನಾವು ಸಂವಿಧಾನದ ಆರ್ಟಿಕಲ್ 14, 15 ಮತ್ತು 16 ಸಾಧನೆ ಅದನ್ನು ಸಮರ್ಥನೆ ಆರ್ಟಿಕಲ್ ಮೂಲಕ ನೀವು ಸಮರ್ಥನೆ ಮಾಡುವ ಪ್ರಯತ್ನವನ್ನು ನೀವು ಮಾಡಬೇಕಾಗತ್ತೆ. ಓಕೆ, ನಾನು ಸ್ಟಾರ್ಟಿಂಗಲ್ಲಿ ನಾನು ಜಸ್ಟ್ ನಿಮ್ಮನ್ನು ಕನ್ಫ್ಯೂಸ್ ಮಾಡುವ ಪ್ರಯತ್ನವನ್ನು ಮಾಡ್ತೀನಿ. ಈ 384 ಇದೇ ಮಾಡಿದ ಎಕ್ಸಾಮಿನರ್ ಮೇಲೇನೇನೋ ಕ್ವಶನ್ಸ್ ಕೇಳ್ತಾನೆ, ಕೆಳಗೆ ಕ್ವಶನ್ಸನ್ನು ಕೇಳ್ತಾನೆ. ಸೊ ನೀವು ಈ ಕ್ವಶನ್ಸನ್ನು ಓದುವಾಗ ನನಗೆ ಏನು ಕೇಳ್ತಾ ಇದ್ದಾನೆ ನೀವು ಫೈಂಡ್ ಔಟ್ ಮಾಡಿ. ಫಸ್ಟು ಇದೇನು ಜಾತಿ ವ್ಯವಸ್ಥೆ ವಿಕಾಸ ಕೇಳ್ತಾ ಇದ್ದಾನ, ಎಕ್ಸ್ಪ್ಲನೇಷನ್ ಕೇಳ್ತಾ, ವಾಟ್ ಈಸ್ ದ ಎಕ್ಸಾಮಿನರ್ ಡಿಮಾಂಡ್ ಅನ್ನೋದು ನೀವು ನೋಡಬೇಕಾಗತ್ತೆ. ಎರಡನೇದು. ಮೂರನೇ ಕ್ವಶನ್ ನೋಡಿ, ಪ್ರಸ್ತುತ ಭಾರತದ ಸಾಮಾಜಿಕ ಮತ್ತು ಆರ್ಥಿಕ ಭೂದೃಶ್ಯದ ಮೇಲೆ ವೈದಿಕ ಸಾಹಿತ್ಯದ ಪ್ರಭಾವವನ್ನು ಚರ್ಚಿಸಿ ಅಂತ ಕ್ವಶನ್ಸ್. ಈ ಕ್ವಶನನ್ನು ನಾವು 2D ಕ್ವಶನ್ ಅಂತ ಕರಿತೀವಿ. 2D ಕ್ವಶನ್ ಅಂತ 2D ಅಂದ್ರೇನು? ಇದು ಎರಡು ಆಯಾಮಗಳದಾವೆ. ಒಂದು, ಈ ವೇದಿಕ ಸಾಹಿತ್ಯದ ಸಾಮಾಜಿಕ ಪ್ರಭಾವ ಯಾವ ರೀತಿ ಇದೆ, ಒಂದನೇದು ಸಾಮಾಜಿಕ ಪ್ರಭಾವ. ಸೆಕೆಂಡು, ಆರ್ಥಿಕ ಭೂದೃಶ್ಯದ ಮೇಲೆ ಅಂತೇಳಿ ಆ ಸಾಮಾಜಿಕ ಮತ್ತು ಆರ್ಥಿಕ ಅಂದರೆ ಈ ವೈದಿಕ ಸಾಹಿತ್ಯ ಸಮಾಜದ ಮೇಲೆ ಹೇಗೆ ಪ್ರಭಾವ ಬೀರಿದೆ, ನೆಕ್ಸ್ಟ್ ಆರ್ಥಿಕತೆ ಮೇಲೆ ಹೇಗೆ ಪ್ರಭಾವ ಬೀರಿದೆ, ಎರಡು ಡೈಮೆನ್ಷನ್ ಕ್ವಶನ್ಸನ್ನು ನಾವು ಕೇಳಿದ್ದೀವಿ. ಇಲ್ಲಿ ನೀವು ಡೈರೆಕ್ಟ್ ಏನು ಜಂಪ್ ಮಾಡ್ತೀರಾ ಅಂತಂದರೆ ವೈದಿಕ ಸಾಹಿತ್ಯ ಸಾಮಾಜಿಕ ಆರ್ಥಿಕ ಪ್ರಭಾವ ಅಂತ ನೀವು ರಪ್ಪಂತ ಇದು ಮಾಡ್ತೀರಾ. ಇದರಲ್ಲಿ ಈ ಟಾಪಿಕಲ್ಲಿ ಸಾಮಾಜಿಕ 40% ನೀವೇನು ಮಾಡಬೇಕಂತ ಮಾನ್ಯತೆ ಕೊಡಬೇಕಾಗತ್ತೆ, ಆರ್ಥಿಕತೆಗೆ 40% ಮಾನ್ಯತೆ ಕೊಡಬೇಕು. ನೆಕ್ಸ್ಟ್ ಏನ್ಬೋದು, ಉಪಸಂಹಾರಕ್ಕೆ ಏನಾಗುತ್ತೆ ಅಂದರೆ ಕನ್ಕ್ಲೂಷನ್ಗೆ 20% ಆ್ಯಂಡ್ ಇಂಟ್ರಡಕ್ಷನ್ಗೆ 20%. ಈ ರೀತಿ ನಿಮ್ಮ ಇಡೀ 2D ಕ್ವಶನ್ಸ್ ಬಂದಾಗ 20, 80, 40 ಆ್ಯಂಡ್ 60 ಈ ರೀತಿ ಆ್ಯಂಡ್ 20 ಈ ರೀತಿ ನೀವೇನಾಗುತ್ತೆ ಅಂದರೆ ಡಿವೈಡ್ ಮಾಡಬೇಕಾಗತ್ತೆ ಇದನ್ನು. ಆ್ಯಂಡ್ ನೀವು ಇದನ್ನು ಇಂಟ್ರಡಕ್ಷನ್ ಏನು ಬರೀತಾ, ವೈದಿಕ ಸಾಹಿತ್ಯ ಅಂದ್ರೇನು ಅದನ್ನು ಬರೀ. ವೈದಿಕ ಸಾಹಿತ್ಯ ಅಂದರೆ ಈ ಕಾಲದಂತ ಅವ್ರ ಕಾಲಾವಧಿ ಈ ವೈದಿಕ ಸಾಹಿತ್ಯ ಏನೇನು ಒಳಗೊಂಡಿರ್ತವೆ. ಕೆಲವೊಂದು ಆನ್ಸರ್ಸ್ ಬರ್ತಿದ್ರೆ ವೈದಿಕ ಸಾಹಿತ್ಯ ಏನಿದ್ದದೇ ಬರ್ದಿಲ್ಲ. ವೈದಿಕ ಸಾಹಿತ್ಯ ವೇದಗಳು, ಉಪನಿಷತ್ತುಗಳು, ಬ್ರಾಹ್ಮಣಕಗಳು, ಅರಣ್ಯಕಗಳು ಮತ್ತು ಈ ಮಹಾಕಾವ್ಯಗಳು ಇವೆಲ್ಲವನ್ನು ಏನು ಮಾಡ್ತೀವಿ, ಯಾವ ರೀತಿ ನಮ್ಮಲ್ಲಿ ಇಂಪ್ಯಾಕ್ಟ್ ಆಗಿದೆ ಅಂತ ನೀವು ಅದನ್ನು ನೀಟಾಗಿ ಬರೆಯುವ ಪ್ರಯತ್ನವನ್ನು ಮಾಡಬೇಕು. ಪೆರಿಫೆರಲ್ ಆಗಿ ನೀವು ಒಂದು ಕ್ವಶನ್ 10 ಮಾರ್ಕ್ಸಿಗೆ ಕೇಳಿದ್ದಾನೆಂದರೆ ನೀವು ಕರೆಕ್ಟಾಗಿ ಕ್ವಶನ್ಸ್ ಏನು ಡಿಮಾಂಡ್ ಮಾಡಿದ್ದಾನೆ ಅದರ ಆ ಸಬ್ ಹೆಡಿಂಗನ್ನು ನೀವು ಬರೆದು ಮಾಡಿದರೆ ½ ಮಾರ್ಕ್ಸ್ ಬರ್ತವೆ ನಿಮಗೆ. ನಿಮ್ಮ ಕಂಟೆಂಟ್ ಗೊತ್ತಿದ್ದದು ಸೆಕೆಂಡ್ರಿ. ಕಂಟೆಂಟ್ ಗೊತ್ತಿಲ್ಲದು ಕೂಡ ನೀವೇನು ಮಾಡ್ಬೋದು ಅಂದರೆ ½ ಮಾರ್ಕ್ಸ್ ತೊಗೋಬೇಕಾದ್ರೆ ಸ್ಟ್ರಕ್ಚರನ್ನು ನೀವು ಭಾಳ ಚೆನ್ನಾಗಿ ಹಾಕಬೇಕಾಗತ್ತೆ. ಆ್ಯಂಡ್ ಥಿಂಕ್ ಮಾಡಿ, ಎಕ್ಸಾಮಿನರ್ ಏನು ಕ್ವಶನ್ಸ್ ಕೇಳ್ತಾ ಇದ್ದಾನೆ ಥಿಂಕ್ ಮಾಡಿ. ಇದು 2D ಡೈಮೆನ್ಷನ್ ಇದೆಯಾ ಅಥವಾ 1 ಡೈಮೆನ್ಷನ್ ಇದೆಯಾ ಅಥವಾ 3D ಡೈಮೆನ್ಷನ್ ಕ್ವಶನ್ ಇದೆಯಾ ಏನಂತಂದು ನೀವು ಸ್ವಲ್ಪ ನೀಟಾಗಿ ನೋಡಬೇಕಾಗತ್ತೆ. ಒಂದನೇದು. ಓಕೆ, ನೆಕ್ಸ್ಟ್ ನೋಡಿ 4ನೇ ಕ್ವಶನು. ಭಾರತದಲ್ಲಿ ಮೊಘಲರಿಗವು ರೋಮಾಂಚಕ ಸಾಹಿತ್ಯಾವಧಿಯಾಗಿದ್ದು ಸಂಸ್ಕೃತಿಗಳ ವಿಶಿಷ್ಟ ಮಿಶ್ರಣ ರಾಜಮನೆತನಗಳ ಪ್ರೋತ್ಸಾಹ ವಿವಿಧ ಸಾಹಿತ್ಯ ಸ್ವರೂಪಗಳಲ್ಲಿ ನಿರೂಪಿಸಲ್ಪಟ್ಟಿದೆ. ಈ ಹಿನ್ನೆಲೆಯಲ್ಲಿ ಸಾಹಿತ್ಯಕ್ಕೆ ಮೊಘಲರ ಕೊಡುಗೆಯನ್ನು ಚರ್ಚಿಸಿ. ನಾನು ಏನು ನೋಡಿಸಿ ಈ ಮುಂದೆಲ್ಲ ಸ್ಟೋರಿ ಹೇಳಿದ್ದೀನಿ ನಾನು. ಆ ಸ್ಟೋರಿ ನಿಮಗೆ ಕನ್ಫ್ಯೂಷನ್ ಮಾಡೋಕ್ಕೆ ಹೇಳ್ತಾ ಇದ್ದೀನಿ ನಾನು. 384 ಹಾಗೆ ಮಾಡಿದ್ದು. ಸೊ ನೀವೇನು ಮಾಡಿದೆ, ಮೊಘಲರ ಸಾಹಿತ್ಯ ರೋಮಾಂಚಕವಾಗಿತ್ತು, ಸಂಸ್ಕೃತಿಗಳ ಮಿಶ್ರಣವಾಗಿತ್ತು, ರಾಜಮನೆಗಳ ಪ್ರೋತ್ಸಾಹವಿತ್ತು, ವಿವಿಧ ಸಾಹಿತ್ಯ ರೂಪ ನಿರೂಪಿಸಲ್ಪಟ್ಟಿದ್ದು. ಅವೆಲ್ಲವನ್ನು ನಾನೇ ಹೇಳಿದ್ದೀನಿ, ನೀವೇನು ಎಕ್ಸ್ಪ್ಲೇನ್ ಮಾಡೋ ಅವಶ್ಯಕತೆ ಇಲ್ಲ. ನೀವು ಏನು ಮಾಡಬೇಕಾದ್ರೆ ಮೊಘಲರ ಕಾಲಾವಧಿಯಾಗಿತ್ತು, ಮೊಘಲರ ಕಾಲಾವಧಿ ಇರುತ್ತೆ, ಮೊಘಲರ ಸ್ಥಾಪಕ ಇವರಂತ ಕರಿತೀವಿ. ಇವ್ರೇನು ಮಾಡಿದಂದರೆ ಮೊಘಲರ ಸಾಹಿತ್ಯಕ್ಕೆ ಮತ್ತು ಸಾಕಷ್ಟು ಪ್ರೋತ್ಸಾಹ ನೀಡಿದರು ಮತ್ತು ಆ ಮೂಲಕ ಸಾಹಿತ್ಯ ಪ್ರಕಾರವು ಭಾರತದ ಮೇಲೆ ಪ್ರಭಾವ ಬೀರಲು ಕಾರಣವಾಯಿತು ಅಂತ ಒಂದು ಲೈನನ್ನು ಬರೆದು ಆಮೇಲೆ ಮೊಘಲರ ಸಾಹಿತ್ಯಕ್ಕೆ ಏನೇನು ಕೊಡುಗೆ ಕೊಟ್ಟಿದ್ದಾರೆ, ಪರ್ಷಿಯನ್ ಸಾಹಿತ್ಯಕ್ಕೆ ಏನು ಕೊಟ್ಟಿದ್ದಾರೆ, ಉರ್ದು ಸಾಹಿತ್ಯಕ್ಕೆ ಏನು ಕೊಟ್ಟಿದ್ದಾರೆ, ಸಂಸ್ಕೃತ ಸಾಹಿತ್ಯಕ್ಕೆ ಏನು ಕೊಟ್ಟಿದ್ದಾರೆ, ನೆಕ್ಸ್ಟ್ ದೇಶೀಯ ಸಾಹಿತ್ಯಕ್ಕೆ ಏನು ಕೊಟ್ಟಿದ್ದಾರೆ, ಭಕ್ತಿ ಸಾಹಿತ್ಯಕ್ಕೆ ಏನು ಕೊಟ್ಟಿದ್ದಾರೆ, ಜೊತೆ ಹೊಸ ಸಾಹಿತ್ಯ ರೂಪಕ್ಕೆ ಮುಂದಿನ ವೃತ್ತಿ ಮಾಡಿ. ಇದರ ಬಗ್ಗೆ ನೀವು ನೀಟಾಗಿ ಏನು ಗೊತ್ತಾ ಒಂದು 7-8 ಪಾಯಿಂಟ್ಸ್ಗಳನ್ನು 10-12 ಪಾಯಿಂಟ್ಸ್ಗಳನ್ನು ನೀವು ನೀಟಾಗಿ ಬರೀಬೇಕಾಗುತ್ತೆ. ನಾನು ಏನು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದೀವಿ ಆ ಸ್ಟೇಟ್ಮೆಂಟಲ್ಲಿ ಬಲಿಯಾಗಬೇಡಿ. ವಾಟ್ ಈಸ್ ದ ಎಕ್ಸಾಮಿನರ್ ಡಿಮಾಂಡ್ ಅನ್ನೋದು ನೀವು ಅರ್ಥ ಮಾಡ್ಕೋಬೇಕಾಗತ್ತೆ. ಅರ್ಥ ಮಾಡ್ತೀರಿ ಅಂತ ಭಾವಿಸ್ಕೊಳ್ತೇನೆ. ಸೊ ನಾನೇನು ಮಾಡಿದ್ದೆ ಅಂದರೆ ಈ ಒಂದೇ ವಿಡಿಯೋದಲ್ಲಿ ಎಲ್ಲವನ್ನ ಮಾಡ್ಕೊಳ್ಳೋಂಥ ಪ್ರಯತ್ನ ಮಾಡಿದೆ. ಬಟ್ ಇದೇ ಒಂದು 10 ನಿಮಿಷ ವಿಡಿಯೋ ಆಗಿದೆ. ಸೊ ಇದಕ್ಕೆ ನಾನು ಇಲ್ಲಿಗೆ ಸ್ಟಾಪ್ ಮಾಡ್ತೇನೆ. ಇದನ್ನು ನೆಕ್ಸ್ಟ್ ಏನು ಮಾಡೋಣ ಅಂದರೆ ನೆಕ್ಸ್ಟ್ ಒಂದು 10 ಮಿನಿಟ್ಸಲ್ಲಿ ಡೇ 2 ಆ್ಯಂಡ್ ಡೇ 3 ಕೂಡ ನಿಮಗೆ ಮಾಡಿಕೊಡುವ ಪ್ರಯತ್ನವನ್ನು ಮಾಡ್ತೇನೆ. ಓಕೆ, ಇದು ಬೇಸಿಕ್ಸಲ್ಲಿ ಬೇಸಿಕ್ಲಿ ನಾನು ಏನು ಹೇಳಕ್ಕೆ ಟ್ರೈ ಮಾಡೋದು ಅಂದರೆ ಕ್ವಶನ್ಸ್ 1 ಡೈಮೆನ್ಷನ್ ಇದೆನಾ, ಕ್ವಶನ್ 2 ಡೈಮೆನ್ಷನ್ ಇದೆನಾ, ಕ್ವಶನ್ 3 ಡೈಮೆನ್ಷನ್ ಇದೆನಾ, ಕ್ವಶನ್ ಸಮರ್ಥನೆ ಕೇಳ್ತಾ ಇದ್ದೀನಾ ಅಥವಾ ಕ್ವಶನ್ಸ್ ನಿಮಗೆ ಜಸ್ಟ್ ಏನು ಗೊತ್ತಾ ರ್ಯಾಂಡಮ್ ಆಗಿ ಏನೋ ಸ್ಟೇಟ್ಮೆಂಟ್ಸ್ ಕೊಟ್ಟು ನಿಮ್ಮನ್ನು ದಾರಿ ತಪ್ಪಿಸಿ ಆಮೇಲೆ ಕೆಳಗಡೆ ಏನಾದರೂ ಕ್ವಶನ್ಸ್ ಕೇಳ್ತಾ ಇದ್ದಾನ. ನೀವು ಯು ಶುಡ್ ಅನಲೈಸ್ ದಟ್. ಸುಮ್ಮನೆ ಏನು ಗೊತ್ತಾ ಕ್ವಶನ್ ರಶ್ ಮಾಡಬೇಡಿ ಅದನ್ನು ಬರೆಯೋಕ್ಕೆ. ಕ್ವಶನ್ ನೋಡಿದ ತನಕ ಏನು ಕ್ವಶನ್ಸ್ ಕೇಳ್ತಾ ಇದ್ದಾನೆ, ನಾನು ಏನು ಬರೀಬೇಕು ಆ ಕ್ಲಾರಿಟಿ ತೊಗೊಂಡು ನೀವು ಏನು ಮಾಡಿ ಅಂತಂದರೆ ಬರೆಯೋ ಪ್ರಯತ್ನವನ್ನು ಮಾಡಿ. ಓಕೆ, ಆ್ಯಂಡ್ ಕ್ವಶನ್ಸ್ ನಿಮಗಿರುವ ಕಂಟೆಂಟನ್ನು ಬರೀತೀರಾ ನೀವು. ನಿಮಗಿರುವ ಕಂಟೆಂಟ್ ಬರೆಯೋಕ್ಕೆ ನಾನು ಅದು ಬರೆದಿದ್ರೆ ನಿಮ್ಗೆ ಮಾರ್ಕ್ಸ್ ಬರೋಲ್ಲ. ಎಕ್ಸಾಮಿನರ್ ಏನು ಡಿಮಾಂಡ್ ಮಾಡ್ತಾ ಇದ್ದಾನೆ ನಿಮ್ಮಿಂದ ಆ ಡಿಮಾಂಡನ್ನ ನೀವು ಅರ್ಥ ಮಾಡ್ಕೋಬೇಕಾಗತ್ತೆ. ಮಾಡ್ತೀರಿ ಅಂತ ಭಾವಿಸ್ಕೊಳ್ತಾ
ನಾನು ಈ ಕ್ಲಾಸನ್ನು ಇಲ್ಲಿಗೆ ವೈಂಡ್ ಅಪ್ ಮಾಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್.